ನಮ್ರತಾ ಅವರೇ, ಕುಣಿದು ಕುಪ್ಪಳಿಸಿ ಸುಸ್ತಾಗಿದೆಯೇ? ಎನರ್ಜಿ ಡ್ರಿಂಕ್ ಬೇಕಿದೆಯೇ? ಹೌದು, ಇಲ್ಲ ಇವ್ರ ಮುಂದೆ ಎನರ್ಜಿ ಡ್ರಿಂಕ್ ಬೇಕಾಗಿಲ್ಲ ಅನ್ಸುತ್ತೆ. ಅವರ ಒಂದು ಕೂಗು ಶಿಳ್ಳೆ ಚಪ್ಪಾಳೆ ಮುಂದೆ ಸುಸ್ತೇ ಆಗಲ್ಲ ಅಲ್ವಾ? ನಿಜವಾಗ್ಲು. ಎಸ್, ಕಮಾನ್, ಅದು ಜೋರಾದ ಚಪ್ಪಾಳೆ. ನಮ್ರತಾ ಗೌಡ ಅವ್ರಿಗೆ ಹೇಗನ್ಸತ್ತೆ? ಹಂಪಿ ಉತ್ಸವ ಅಂದ್ರೆ ಒಂದು ಪ್ರತಿಷ್ಠೆಯ ಪ್ರಶ್ನೆ. ಈ ಒಂದು ವೇದಿಕೆಯಲ್ಲಿ ಪರ್ಫಾರ್ಮ್ ಮಾಡೋದು, ಸಾಂಗ್ ಆಗಿರ್ಬೋದು, ಡಾನ್ಸ್ ಆಗಿರ್ಬೋದು. ಈ ಹಿಂದೆ ಕೂಡ ಬಂದಿದ್ರ ನಮ್ರತಾ ಅವ್ರು ಯಾವಾಗಾದ್ರೂ? ಹೌದು. ಮೊದಲನೇದಾಗಿ ನಮಸ್ಕಾರ ಹಂಪಿ. 10:15 ಇಷ್ಟೇನಾ ಎನರ್ಜಿ? ನಮಸ್ಕಾರ. ಬೆಂಗಳೂರವರೆಗೂ ಕೇಳಿಸ್ಬೇಕಪ್ಪ ನಿಮ್ ಕೂಗು. ನಮಸ್ಕಾರ ಹಂಪಿ. ಅದು ಹಂಪಿ. ಆಕ್ಚುಲಿ ನಂದಿದು 2ನೇ ಬಾರಿ ಸತತವಾಗಿ ನಾನಿಲ್ಲಿ ಈ ಒಂದು ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡ್ತಾ ಇರೋದು. ಪ್ರತಿ ಸತಿ ಬಂದಾಗ್ಲೂ ಅಷ್ಟೇ ಖುಷಿ ಸಿಗುತ್ತೆ ಅಂಡ್ ಇವ್ರನ್ನೆಲ್ಲ ನೋಡಿ ಅಷ್ಟೇ ಜೋಶ್ ಕೂಡ ಸಿಗುತ್ತೆ ಜೀವನದಲ್ಲಿ ಏನಾದ್ರು ಮಾಡಬೇಕು ಅಂತ. ಸೊ ಇಟ್ಸ್ ಅ ಪ್ಲೆಷರ್ ಅಂಡ್ ಇಟ್ಸ್ ಅನ್ ಆನರ್ ಟು ಪರ್ಫಾರ್ಮ್. ನಾನು ಯಾವಾಗೂ ಹೇಳ್ತಿರ್ತೀನಿ, ಉತ್ತರ ಕರ್ನಾಟಕದ ಭಾಗಕ್ಕೆ ಬಂದು ಪರ್ಫಾರ್ಮ್ ಮಾಡೋದಕ್ಕೆ ಹಪಹಪಿಸ್ತಿರ್ತಾರೆ ಎಲ್ಲಾ ಕಲಾವಿದ್ರು. ಯಾಕಂದ್ರೆ ಅಷ್ಟು ಪ್ರೀತಿ, ಅಷ್ಟು ಅಭಿಮಾನವನ್ನ ತೋರಿಸ್ತಾರೆ. ಹೇಗೆ ನಡೆಸ್ಕೊಳ್ಬೇಕು, ಅತಿಥಿ ದೇವೋ ಭವ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಸರಿಯಾಗಿ ಕಲಿಬೇಕು ಅಂದ್ರೆ ಎಲ್ಲಿಗೆ ಬರ್ಬೇಕು ಅಂದ್ರೆ ಉತ್ತರ ಕರ್ನಾಟಕಕ್ಕೆ ಬರ್ಬೇಕು. ಅತಿಥಿಗಳನ್ನ ಹೇಗೆ ಟ್ರೀಟ್ ಮಾಡ್ಬೇಕು ಅಂತ ನೋಡೋದಕ್ಕೆ ಕಲಾವಿದ್ರನ್ನ ಕೂಡ. ಖಂಡಿತ ಕಲಾವಿದರ ಸ್ವರ್ಗ, ಶಿಲ್ಪಕಲೆಗಳ ಒಂದು ಅದ್ಭುತವಾದ ನೆಲೆಬೀಡಿಗೆ ಬಂದು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದಿರ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇನ್ನು ಬಹುಶಃ ಇನ್ನೂ ಪರ್ಫಾರ್ಮೆನ್ಸಸ್ ಇದೆಯಾ ನನಗೆ ಗೊತ್ತಿಲ್ಲ, ಬಾಕಿ ಇನ್ನ ಬೇರೆ ಕಲಾವಿದರು ಪರ್ಫಾರ್ಮೆನ್ಸಸ್ ಇದೆ. ಸೊ ನಿಮ್ಗಳ ಜೋಶ್ ಇನ್ನಷ್ಟಿದ್ರೆ ಇನ್ನಷ್ಟು ಕಲಾವಿದರು ಬಂದು ಪರ್ಫಾರ್ಮ್ ಮಾಡ್ತಾರೆ. ಅಂಡ್ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ದಟ್ಸ್ ರಿಯಲಿ ಸ್ವೀಟ್ ಆಫ್ ಯು ನಮ್ರತಾ. ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ವೇದಿಕೆಗೆ ಬಂದು ಒಂದು ನೆನಪಿನ ಕಾಣಿಕೆಯನ್ನ ಕೊಡ್ಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ. ಸರ್, ದಯವಿಟ್ಟು ಬರಬೇಕು. ರೀಲ್ಸ್ ಅಲ್ಲಿ ಅದನ್ನು ಸ್ವಲ್ಪ ರೆಟ್ರೋ ಮೋಡಿನ ರೀಲ್ಸ್ ಮಾಡಿದ್ರಿ ನೀವು ಮತ್ತೆ ಕಿಶನ್, ಐ ಗೆಸ್. ಸೊ ತುಂಬಾ ಚೆನ್ನಾಗಿತ್ತು ಒಂದು ರೀಲ್ಸ್ ಎಲ್ಲ. ಹಳೆ ಹಾಡುಗಳಿಗೆ ಅದೇ ತರ ಡ್ರೆಸ್ ಮಾಡಿಕೊಂಡು ಟೂ ಗುಡ್. ಸೊ ಓಲ್ಡ್ ಈಸ್ ಆಲ್ವೇಸ್ ಗೋಲ್ಡ್ ಅಂತ ಹೇಳ್ತಾ, ದಿವಾಕರ್ ಸರ್ ದಯಮಾಡಿ ಒಂದು ನೆನಪಿನ ಕಾಣಿಕೆ ಕೊಡಬೇಕು ನಮ್ರತಾ ಗೌಡ ಅವರಿಗೆ. ಸೊ ಸಮಯ ಬಂದಿದೆ. ನಾನು ಸಂಜೆಯಿಂದಲೂ ಕೂಡ ನಿರೂಪಣೆಯನ್ನ ಮಾಡ್ತಾ ಇದ್ದೆ ವೇದಿಕೆಯಲ್ಲಿ. ನಾನು ಹೆಮ್ಮೆಯ ಕನ್ನಡತಿ ದಿವ್ಯಾ ಆಲೂರ್. ಸದ್ಯಕ್ಕೆ ಟಾಟಾ ಬಾಯ್, ಸಿ ಯು ಅಂತ ಹೇಳ್ತಾ ನಮಸ್ಕಾರ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.